ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಮತ್ತು ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಸುಸ್ಥಿರ ಅಭಿವೃದ್ಧಿಯಲ್ಲಿ ಸ್ಥಳೀಯ ಯುವಜನರ ಪಾತ್ರ ಕುರಿತ ಜನಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಚಿದಂಬರ್ ಚಾಮರಾಜನಗರದಲ್ಲಿಂದು ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾ ಮಟ್ಟದ ಆರೋಗ್ಯ ಅಧಿಕಾರಿ, ರೆಡ್ ರಿಬನ್ ಕ್ಲಬ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರೋಟರಿ ಕ್ಲಬ್, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರತಿನಿಧಿಗಳು ಬೈಕ್ ರ್ಯಾಲಿಯಲ್ಲಿ ಭಾಗಿಯಾದರು. ಬಳಿಕ ದೂರದರ್ಶನದೊಂದಿಗೆ ಡಾ ಚಿದಂಬರಂ, ಜಿಲ್ಲೆಯಲ್ಲಿ ಎಚ್ಐವಿ ಸೋಂಕು ಈಗ ನಿಯಂತ್ರಣಕ್ಕೆ ಬಂದಿದ್ದು, ಪೀಡಿತರಿಗೆ ಕಾಲಕಾಲಕ್ಕೆ ಸೂಕ್ತ ಚಿಕಿತ್ಸೆ ಮತ್ತು ಸಮಾಲೋಚನೆ ನೀಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ನಿಂದ ಜಿಲ್ಲೆಯಾದ್ಯಂತ ಜಾಗೃತಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಎಚ್ಐವಿ ಸೋಂಕು ಹರಡುತ್ತೆ, ಮತ್ತೆ ನಾವು ಏನು ಪ್ರಿಕಾಷನ್ಸ್ಗಳನ್ನ ತಗೋಬೇಕು, ನಾನು ನನ್ನ ಸ್ಥಿಮಿತದಲ್ಲಿ ಹೇಗಿರ್ಬೇಕು, ಕ್ಷಣಿಕ ಸುಖಕ್ಕೋಸ್ಕರ ಜೀವನ ಹಾಳು ಮಾಡ್ಕೋಬಾರ್ದು ಅನ್ನೋಂಥದ್ದನ್ನ ಅವ್ರಗಳಿಗೆ ಮನವರಿಕೆ ಮಾಡುವಂಥದ್ದು. ಖ್ಯಾತ ವೈದ್ಯ ಡಾಕ್ಟರ್ ಮಾರುತಿ, 15 ರಿಂದ 29 ವಯೋಮಾನದ ಯುವಜನರಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗಿದ್ದು, ಇದನ್ನು ನಿಯಂತ್ರಿಸಲು ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಟ್ರೀಟ್ಮೆಂಟ್ ಆಲ್ರೆಡಿ ಕೊಡ್ತಾ ಇದ್ದೀವಿ, ಬಟ್ ತಡೆಗಟ್ಟಬೇಕು. ಅದು ತಡೆಗಟ್ಟಬೇಕಂದ್ರೆ ಎಸ್ಪೆಷಲಿ ಕಾಲೇಜ್ ವಿದ್ಯಾರ್ಥಿಗಳು ಅಂದ್ರೆ 15 ರಿಂದ 29 ವಯಸ್ಸಿನ ವಿದ್ಯಾರ್ಥಿಗಳಲ್ಲಿ ಈ ಸೋಂಕು ಜಾಸ್ತಿ ಕಾಣಿಸ್ಕೊಂತಿರೋದ್ರಿಂದ ಕಾರಣ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಮಹದೇವ ಪ್ರಸಾದ್, 2030ರ ವೇಳೆಗೆ ಎಚ್ಐವಿ ಸೋಂಕಿನ ಪ್ರಮಾಣವನ್ನು ಶೂನ್ಯಗೊಳಿಸುವ ಗುರಿಯೊಂದಿಗೆ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು. 95 ಗೋಲ್ ಅಂತ ಹೇಳ್ಬಿಟ್ಟು ಇದ್ರ ಪ್ರಕಾರ ಏನು ಅಂತಂದ್ರೆ 95 ಜನಕ್ಕಿಂತ ಹೆಚ್ಚು ಜನರಿಗೆ ಇದ್ರ ಬಗ್ಗೆ ತಮ್ಮ ಸ್ಟೇಟಸ್ ಬಗ್ಗೆ ಅರಿವಿರಬೇಕು. ಮತ್ತೆ ಏನು ಎಚ್ಐವಿ ಇನ್ಫೆಕ್ಷನ್ ಅಂತ ಕಂಡು ಬರ್ತಾರೆ ಅವ್ರಿಗೆ ನಾವು ಸರ್ಕಾರದ ವತಿಯಿಂದ ಉಚಿತವಾಗಿ ART ಚಿಕಿತ್ಸೆ ಏನು ಕೊಡ್ತಾ ಇದೀವೋ ಅದನ್ನ ರೀಚ್ ಮಾಡುವಂಥದ್ದು.